ನಿಮಗೆ ಯಾರಾದರೂ ನೋವು ಮಾಡಿದರೆ ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಜೊತೆಗೆ ಬಹಳ ದಿನ ಇದ್ದು ಇದ್ದಕ್ಕಿದ್ದಂತೆ ಬಿಟ್ಟು ಹೋದರೆ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಮನಸ್ಸಿಗೆ ನೋವು ಮಾಡಿ 4 ಜನ ಚೆನ್ನಾಗಿ ಇರುತ್ತಾರೆ ಅಂದರೆ ಇರಲಿ ಬಿಡಿ, ಆ ಖುಷಿ ಬಹುಕಾಲ ಉಳಿಯುವುದಿಲ್ಲ. ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಆ ವ್ಯಕ್ತಿಗೆ ಏನನ್ನೂ ಹೇಳಬೇಡಿ, ಅವನಿಂದ ದೂರವಿರಿ. ನಿಮ್ಮ ಭಾವನೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ. ಯಾರಿಗೂ ಅತಿಯಾದ ಪ್ರೀತಿ ಕಾಳಜಿ ತೋರಿಸಬೇಡಿ. ಅತಿಯಾದರೆ ಯಾವುದೂ ಒಳ್ಳೆಯದಲ್ಲ, ಅವರು ನಿಮಗೆ ಮೋಸ ಮಾಡಬಹುದು. ಅತಿಯಾದರೆ ಅಮೃತವೂ ವಿಷವಾಗಬಹುದು. ಬೇರೆಯವರ ಮೇಲೆ ಹೆಚ್ಚು ಅವಲಂಬನೆ ಬೇಡ. ನಾನೊಬ್ಬನೇ ಮಾಡಬಲ್ಲೆನೆಂಬ ಆತ್ಮವಿಶ್ವಾಸವಿರಲಿ, ದೃಢ ನಿರ್ಧಾರವಿರಲಿ. ಒಬ್ಬರ ಸಹಾಯದಿಂದ ಸದಾಕಾಲ ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ ಇತರರನ್ನು ಅವಲಂಬಿಸುವುದನ್ನು ಬಿಡಿ, ನಿಮ್ಮ ಮೇಲೆ ನೀವು ಅವಲಂಬಿತರಾಗಿರಿ. ಜೀವನದಲ್ಲಿ ನಿರಾಶೆ, ತಿರಸ್ಕಾರ, ಅವಮಾನಗಳು ಸಹಜ. ಬಂದಾಗ ಕುಗ್ಗಬೇಡಿ. ಈ ಎಲ್ಲ ಅನುಭವಗಳನ್ನು ಪಡೆದು ಮುಂದೆ ಹೋದಾಗ ಒಂದು ದಿನ ಗೌರವದ ಸ್ಥಾನ ಸಿಕ್ಕೇ ಸಿಗುತ್ತದೆ. ಯಾವತ್ತೂ ಪ್ರೀತಿಗಾಗಿ ಯಾರಲ್ಲೂ ಭಿಕ್ಷೆ ಬೇಡುವುದು ಒಳ್ಳೆಯದಲ್ಲ. ಪ್ರೀತಿ ಎಂಬುದು ಭಿಕ್ಷೆ ಬೇಡುವ ಅಥವಾ ಭಿಕ್ಷೆ ನೀಡುವ ವಿಷಯವಲ್ಲ. ಯಾರಾದರೂ ನಿಮ್ಮನ್ನು ಕಡೆಗಣಿಸುತ್ತಿದ್ದಾರೆ ಅನ್ನಿಸಿದರೆ ಕಾರಣವನ್ನು ಮೊದಲು ತಿಳಿದುಕೊಳ್ಳಿ. ಜೀವನದಲ್ಲಿ ಯಾರಿಗಾದರೂ ನಿಮ್ಮ ಹೃದಯದಲ್ಲಿ ಸ್ಥಾನ ಕೊಡುವ ಮೊದಲು ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಇಲ್ಲವಾದರೆ ಮುಂದೊಂದು ದಿನ ನಿಮಗೆ ಬಹಳ ದುಃಖವಾಗಬಹುದು. ಕೊಂಬೆಯನ್ನು ಕತ್ತರಿಸುವುದರಿಂದ ಮರವು ಎಂದಿಗೂ ಒಣಗುವುದಿಲ್ಲ. ಬೇರುಗಳನ್ನು ಕತ್ತರಿಸುವುದರಿಂದ ಅದು ಒಣಗುತ್ತದೆ. ಹಾಗೆ ಮನುಷ್ಯನು ತನ್ನ ಕಾರ್ಯಗಳಿಂದಲ್ಲ, ಆಲೋಚನೆಗಳಿಂದ ಒಣಗುತ್ತಾನೆ.